ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಅರ್ಜುನ ಉವಾಚ. ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಯಾ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ. ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ. ಅರ್ಜುನನು ಹೇಳಿದನು, ಹೃಷಿಕೇಶ, ನಿನ್ನ ಕೀರ್ತಿಯಿಂದ ಇಡೀ ಜಗತ್ತು ಹರ್ಷಪಡುತ್ತಿದೆ ಮತ್ತು ನಿನ್ನಲ್ಲಿ ಹೆಚ್ಚಿನ ಭಕ್ತಿಯನ್ನು ತೋರಿಸುತ್ತಿದೆ. ರಾಕ್ಷಸರು ಭಯಭೀತರಾಗಿ ದಿಕ್ಕು ದಿಕ್ಕುಗಳಿಗೆ ಓಡುವುದು ಮತ್ತು ಸಮಸ್ತ ಸಿದ್ಧರು ನಮಸ್ಕರಿಸುವುದು ನಿನ್ನ ಮಹಿಮೆಗೆ ಯುಕ್ತವು. ಅಂತಹ ಭಯದಲ್ಲೂ ಪ್ರಪಂಚದೆಲ್ಲೆಡೆ ಭಗವಂತನನ್ನು ಪ್ರೀತಿಸುವುದನ್ನು ಅರ್ಜುನ ಕಂಡಿದ್ದಾನೆ. ಭಗವಂತನ ಕೀರ್ತಿಗೆ ಅಂತಹ ಶಕ್ತಿ ಸಹಜ. ಶರಣಾಗತರಾದವರನ್ನು ಪೊರೆಯಲು ಓಡೋಡಿ ಬರುವ ಶ್ರೀಹರಿಯ ಜಗದೊಳು ಭಜಿಸದವರುಂಟೆ? ಕೇವಲ ನಾಮಾಮೃತಕ್ಕೆ ಒಲಿಯುವ ಆತ ದುಷ್ಟರ ಸಂಹಾರಕ ಹಾಗೂ ಶಿಷ್ಟರ ರಕ್ಷಕ. ದುಷ್ಟನಾಗಿರಲಿ ಶಿಷ್ಟನಾಗಿರಲಿ, ತಾವು ಮಾಡುತ್ತಿರುವುದು ಕೆಟ್ಟ ಕೆಲಸವಾಗಿದ್ದರೆ ಅದು ತಪ್ಪು ಎನ್ನುವುದನ್ನು ಮನಸ್ಸೇ ನಿರ್ಣಯ ಮಾಡಿ ಎಚ್ಚರಿಕೆ ಕೊಡುತ್ತದೆ. ಅದನ್ನು ತಿರಸ್ಕರಿಸಿ ಮನಸ್ಸಿನ ವಿರುದ್ಧ ನಡೆದುಕೊಂಡ ಪ್ರತಿಯೊಬ್ಬರಿಗೂ ಭಯವಿರುವುದು ಸಹಜ. ಪ್ರಾಮಾಣಿಕ ಹಾಗೂ ಅಪ್ರಾಮಾಣಿಕರನ್ನು ಸಹಿಸದ ರಾಜನೋ ಅಥವಾ ಆಧುನಿಕ ಯುಗದ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಯೋ ಆದರೆ ಅವರನ್ನು ಸಹಿಸಲಾರದೆ ಅವಿತುಕೊಳ್ಳುವ ಅಥವಾ ಅವರನ್ನು ವಿರೋಧಿಸಿ ಇಲ್ಲಸಲ್ಲದ ಮಾತುಗಳಿಂದ ಚುಚ್ಚು ಮಾತನಾಡಿ ತಮ್ಮಲ್ಲಿ ಧೈರ್ಯ ಹೆಚ್ಚಿಸಿಕೊಳ್ಳಲು ಯತ್ನಿಸುವರಂತೆ ಹಿಂಸೆಯಿಂದಲೇ ಬದುಕು ಕಟ್ಟಿಕೊಂಡು ರಾಕ್ಷಸರಂತೆ ಬದುಕುವವರಿಗೆ ತಮ್ಮ ಕೃತ್ಯದ ಅರಿವಿರುವ ಕಾರಣ ಅವಿತುಕೊಳ್ಳಲು ದಿಕ್ಕಾಪಾಲಾಗಿ ಓಡುತ್ತಿರುವುದನ್ನು ಪಾರ್ಥ ವಿವರಿಸುತ್ತಾ, ಸಾತ್ವಿಕ ಜೀವನ ನಡೆಸುತ್ತಾ ಶ್ರೀಹರಿಯನ್ನೇ ಸೇರಬೇಕು ಎಂಬ ಮಹದಾಸೆಯಿಂದ ಸಿದ್ಧರೆಲ್ಲರೂ ತಮ್ಮ ತಮ್ಮ ಕರ್ತವ್ಯದ ಜೊತೆಗೆ ಸದಾ ಶ್ರೀಹರಿಯನ್ನೇ ಜಪಿಸುತ್ತಾ ತಮ್ಮಿಂದ ನಡೆಯುತ್ತಿರುವ ಕಾರ್ಯವೆಲ್ಲವನ್ನೂ ಭಗವಂತನಿಗರ್ಪಿಸಿ ವಿನಮ್ರತೆಯಿಂದ ಬದುಕುತ್ತಿರುವುದನ್ನು ವಿವರಿಸುತ್ತಿದ್ದಾನೆ. ಹರಿ ಓಂ ತತ್ಸತ್.